ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಕಡೆ ಟ್ರಂಪ್ ತಾತ್ಕಾಲಿಕ ಕದನ ವಿರಾಮ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಇದಕ್ಕೆ ಇರಾನ್ ವ್ಯಂಗ್ಯವಾಡಿದೆ. ಅಮೆರಿಕಾಗೆ ಇರಾನ್ ಬಗ್ಗೆ ಭಯ ಹುಟ್ಟಿದೆ ಅಂತ ಹೇಳಿ ಇರಾನ್ ಹೇಳಿದೆ. ಇರಾನ್ನ ವಾರ್ನಿಂಗ್ಗೆ ಟ್ರಂಪ್ ಹಿಂದೆ ಸರಿದಿದ್ದಾರೆ. ಇರಾನ್ ಕೊಟ್ಟಿರುವಂತಹ ಎಚ್ಚರಿಕೆಗೆ ಟ್ರಂಪ್ ಹೆದರಿ ಹೋಗಿದ್ದಾರೆ. ಇರಾನ್ ಜೊತೆಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿ ಟ್ರಂಪ್ ಏನೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ನೀಡಿರುವಂತಹ ಹೇಳಿಕೆಗೆ ಇರಾನ್ ಲೇವಡಿ ಮಾಡಿದೆ. ಟ್ರಂಪ್ ಯಾರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇರಾನ್ ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ ನೋಡಿದ್ರೆ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅವರು ನೀಡಿರುವಂತಹ ಹೇಳಿಕೆ ಸುಳ್ಳ ಅನ್ನುವಂತ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕದನ ವಿರಾಮದ ಪ್ರಸ್ತಾವನೆಗೆ ಇರಾನ್ ತೀವ್ರ ರೀತಿಯಾದಂತಹ ವ್ಯಂಗ್ಯ ಮಾಡಿದೆ. ಟ್ರಂಪ್ ಅವರನ್ನ ನೇರವಾಗಿ ವಿದೂಷಕ ಅಂತ ಹೇಳಿ ಲೇವಡಿ ಮಾಡಿದೆ. ನಮ್ಮ ಪ್ರತಿದಾಳಿಯ ಎಚ್ಚರಿಕೆಗೆ ಬೆಚ್ಚಿ ಬಿದ್ದಿರುವಂತಹ ಟ್ರಂಪ್ಗೆ ಈಗ ಇರಾನ್ ಹೆಸರು ಕೇಳಿದ್ರೆ ನಡುಕ ಶುರುವಾಗಿದೆ. ಹೀಗಾಗಿ ಅವರು ದಿಢೀರನೆ ಯುದ್ಧದಿಂದ ಹಿಂದೆ ಸರಿದು ಕದನ ವಿರಾಮದ ಜಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇರಾನ್ ಮಾಡ್ತಾ ಇರುವಂತಹ ಗೇಲಿ ಇದು. ಹಾಗಾಗಿ ಟ್ರಂಪ್ ನೀಡಿರುವಂತಹ ಹೇಳಿಕೆ ಹಾಗಾದ್ರೆ ಏನು, ಟ್ರಂಪ್ ನೀಡಿರುವಂತಹ ಘೋಷಣೆ ಏನ್ ಹೇಳ್ತಾ ಇದೆ, ಅದರ ಅರ್ಥ ಏನು ಅನ್ನುವಂತಹ ಚರ್ಚೆ ಕೂಡ ಇನ್ನೊಂದು ಕಡೆ ಕಾರಣವಾಗ್ತಾ ಇದೆ. ಟ್ರಂಪ್ ತಾತ್ಕಾಲಿಕ ಕದನ ವಿರಾಮಕ್ಕೆ ಘೋಷಣೆ ಮಾಡ್ತಾ ಇದ್ದಂತೆ ಇರಾನ್ ಈ ರೀತಿಯಾಗಿ ವ್ಯಂಗ್ಯ ಮಾಡಲಾಗಿದೆ. ಇರಾನ್ನ ವಾರ್ನಿಂಗಿಗೆ ಟ್ರಂಪ್ ಹಿಂದೆ ಸರಿದಿದ್ದಾರೆ. ಯಾವಾಗ ಖಮೇನಿ ಹತ್ಯೆ ಆಗತ್ತೆ ಅದಾದ ನಂತರದಲ್ಲಿ ಇರಾನ್ ಕತೆ ಮುಗದೇ ಹೋಯಿತು. ಇರಾನ್ನ ಆಡಳಿತದ ಚುಕ್ಕಾಣಿಯ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಅನುಮಾನಗಳೆಲ್ಲವೂ ಕೂಡ ಮೂಡಿದ್ವು. ಇರಾನ್ ಸೈಲೆಂಟ್ ಆಗಿ ಹೋಯ್ತಾ, ಈ ಎಲ್ಲ ಚರ್ಚೆಗಳು ಆಗ್ತಾ ಇತ್ತು. ಆದರೆ ದಿನೇ ದಿನೇ ಇರಾನ್ ಕೂಡ ಇಸ್ರೇಲ್ ಹಾಗೆ ಅಮೆರಿಕಾಗೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ಮುಂದಾಯಿತು. ಇವಾಗಂತೂ ಕಂಪ್ಯಾರಿಟಿವ್ಲಿ ನೋಡ್ತಾ ಹೋಗೋದಾದ್ರೆ ಇರಾನ್ ಇಸ್ರೇಲ್ ಹಾಗೆ ಅಮೆರಿಕಾಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಾ ಇದೆ. ಸಾಕಷ್ಟು ದಾಳಿಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಮಕ್ಕಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಯಿತು ಅಂತ ಹೇಳಿ ಈ ಹಿಂದೆ ಇರಾನ್ ಹೇಳಿದಾಗ ಇಸ್ರೇಲ್ ಕೂಡ ಇದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸ ಮಾಡಲಾಗಿತ್ತು. ಆದರೆ ಇವಾಗ ಕೂಡ ಇಸ್ರೇಲ್ ಪ್ರಶ್ನೆಯನ್ನು ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಇರಾನ್ ಈ ರೀತಿಯಾದಂಥ ಸ್ಪಷ್ಟನೆಯನ್ನು ಕೊಟ್ಟಿದೆ. ಯಾರ ಜೊತೆಗೆ ಅವ್ರು ಮಾತುಕತೆಯನ್ನು ಮಾಡಿದ್ದಾರೆ, ಯಾಕೆ ಈ ರೀತಿಯಾದಂಥ ಘೋಷಣೆ ಮಾಡಿದ್ದಾರೆ, ನಮ್ಮ ಜೊತೆಗೆ ಮಾತುಕತೆನೇ ಮಾಡಲಿಲ್ಲ ಅಂತ ಹೇಳಿ ಇರಾನ್ ಸರಿಯಾದಂಥ ಉತ್ತರವನ್ನು ನೀಡಿದೆ. Markets go